ಕಷ್ಟಪಟ್ಟರೆ ಸುಖ. ಸೊ ಅದೇ ನಾನು ಅನ್ಕೊಂಡಿದ್ದು, ಇವೆಲ್ಲ ಕಷ್ಟಗಳು ಯಾರಿಗೆ ಬರ್ಬೇಕು, ಮನುಷ್ಯಂಗೆ ಬರ್ದನ್ ಮರಕ್ಕೆ ಬರ್ತಾವ, ಮನುಷ್ಯಂಗೆ ತಾನೇ ಬರೋದು. ಸುಖ ಕೊಟ್ಟಾಗ ನಾನು ಬೇಡ ಅನ್ನೋಕ್ಕಾಗತ್ತಾ? ಅದನ್ನ ಅಕ್ಸೆಪ್ಟ್ ಮಾಡಿದ್ದೀನಿ ಅಂದಾಗ ಕಷ್ಟನೂ ನೀವು ಅಕ್ಸೆಪ್ಟ್ ಮಾಡಲೇಬೇಕು. ಬಟ್ ಇಲ್ಲಿ ಯಾರು ತುಳಿದು ಬೆಳೆಯೋಕ್ಕಾಗಲ್ಲ. ಮೇಲೊಬ್ಬ ನೋಡ್ತಾ ಇರ್ತಾನೆ, ಯಾರನ್ನ ಎಲ್ಲಿ ತಗೋ ಕೂರಿಸ್ಬೇಕು ಅವ್ನು ಅಲ್ಲೇ ಕರ್ಕೊ ಕೂರ್ಸೋದು. ನೀನು ತುಳಿದಷ್ಟು ನೀನು ಕೆಳಗೆ ಇರ್ತೀಯ, ಅವನ ಕೈ ಜೋಡಿಸಿದಷ್ಟು ನೀನು ಮೇಲೆ ಬರ್ತೀಯ. ನಿಮಗೆ ಈ ಕಷ್ಟಗಳೆಲ್ಲವೂ ಕೂಡ ಹೇಳಿಕೊಟ್ಟಂತಹ ಒಂದು ದೊಡ್ಡ ಪಾಠ ಅಂದರೆ ಕಷ್ಟಪಟ್ರೆ ಸುಖ. ಸೊ ಅದೇ ನಾನು ಅನ್ಕೊಂಡಿದ್ದು, ಇವೆಲ್ಲ ಕಷ್ಟಗಳು ಯಾರಿಗೆ ಬರ್ಬೇಕು, ಮನುಷ್ಯಂಗೆ ಬರ್ದನ್ ಮರಕ್ಕೆ ಬರ್ತಾವ, ಮನುಷ್ಯಂಗೆ ತಾನೇ ಬರೋದು. ಸುಖ ಕೊಟ್ಟಾಗ ನಾನು ಬೇಡ ಅನ್ನೋಕ್ಕಾಗತ್ತಾ? ಅದನ್ನು ಅಕ್ಸೆಪ್ಟ್ ಮಾಡಿದ್ದೀನಿ ಅಂದಾಗ ಕಷ್ಟನೂ ನೀವು ಅಕ್ಸೆಪ್ಟ್ ಮಾಡಲೇಬೇಕು. ಬಟ್ ಇಲ್ಲಿ ಯಾರು ತುಳಿದು ಬೆಳೆಯೋಕ್ಕಾಗಲ್ಲ. ಮೇಲೊಬ್ಬ ನೋಡ್ತಾ ಇರ್ತಾನೆ, ಯಾರನ್ನ ಎಲ್ಲಿ ತಗೋ ಕೂರಿಸ್ಬೇಕು ಅವ್ನು ಅಲ್ಲೇ ಕರ್ಕೊ ಕೂರ್ಸೋದು. ನೀನು ತುಳಿದಷ್ಟು ನೀನು ಕೆಳಗೆ ಇರ್ತೀಯ, ಅವನ ಕೈ ಜೋಡಿಸಿದಷ್ಟು ನೀನು ಮೇಲೆ ಬರ್ತೀಯ. ಜೀವನದಲ್ಲಿ ನಾನು ಕಲಿತು ದೊಡ್ಡ ಪಾಠ ಏನು ಅಂತಂದರೆ, ಎಲ್ಲಿ ಹೇಗಿರಬೇಕು, ಯಾರ ಹತ್ರ ಎಷ್ಟು ಮಾತಾಡಬೇಕು, ಯಾರ ಹತ್ರ ಏನು ಶೇರ್ ಮಾಡ್ಕೋಬೇಕು, ಸೊ ಯಾವ ಜಾಗದಲ್ಲಿ ನಾವು ಹೆಂಗಿದ್ರೆ ನಾವು ಚೆನ್ನಾಗಿರ್ತೀವಿ ಅನ್ನೋದೆಲ್ಲನೂ ಇವು ಕಲಿಸ್ಕೊಟ್ಟು. ಯಾಕಂದರೆ ಮೊದಲು ನಾನು ಬಡ 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 ಅನ್ನುವೆ, ಸುಮ್ಮನೆ ಮಾತಾಡ್ತಾನೆ ಇರುವೆ, ಯಾರಿದ್ರೇನು ಏನು ಬಿಟ್ರೇನು ಮಾತಾಡ್ತಾನೆ ಇದೆ. ಬಟ್ ಆಗಿನ ಲೈಫೇ ಬೇರೆ, ಈಗಿನ ಲೈಫು ಇಲ್ಲ. ಇಂಥ ಜಾಗದಲ್ಲಿ ಹಿಂಗೆ ಇರಬೇಕು, ಇಂಥವ್ರಿಗೆ ಇದೇ ರೀತಿ ಮಾತಾಡಿಸ್ಬೇಕು. ಅಂದರೆ ಫಸ್ಟೆಲ್ಲ ನಾವು ಹಳ್ಳಿಯಿಂದ ಬಂದ ಯಾರನ್ನೇ ನೋಡಿದ್ರೆ ವಯ ಬರೆ ಅನ್ಕೊಂಡಿದ್ದು. ಬಟ್ ಇಲ್ಲೆಲ್ಲ ಜೀವನವನ್ನು ಕಲಿಸ್ಕೊಡ್ತು. ಜೀವನನ ಹೆಂಗೆ ನಡೆಸೋದು ಅನ್ನೋದೊಂದು ಒಳ್ಳೆ ಪಾಠ ಕಲಿಸ್ಕೊಟ್ಟಿದೆ. ಕಷ್ಟಗಳು ಸುಖಗಳೇನು ಕಲಿಸ್ತವೆ ಅಂತ ಗೊತ್ತಿಲ್ಲ, ನೋಡೋಣ ಮುಂದಕ್ಕೆ. ಓಕೆ, ಇನ್ನು ನೀವು ಹೇಳಿದ್ರಿ ನನಗೆ ಯಾವುದೇ ರೀತಿಯಾದಂತಹ ಒಂದು ಕ್ಲಾಸ್ಗೆ ಹೋಗೋದು, ನಾಟಕದ ಕ್ಲಾಸ್ಗೆ, ಆ ಥರ ಯಾವುದು ನನ್ನ ರಂಗಭೂಮಿಯಿಂದ ಬಂದವನಲ್ಲ, ಇಲ್ಲಿ ಹೊಸದಾಗಿ ಬಂದು ನೋಡಿ ಕಲ್ತಿರೋದು ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ಬಂದಾಗ ಯಾವೆಲ್ಲ ಆರ್ಟಿಸ್ಟ್ಗಳು ನಿಮಗೆ ಸಪೋರ್ಟ್ ಮಾಡಿದ್ರು? ಇಲ್ಲ, ಅದಕ್ಕೆ ಹೇಳ್ಬೇಕು ಅಂದ್ರೆ ಬಂದಾಗ ಆಡಿಷನ್ಗೆ ಬಂದಾಗ ನಮ್ಮ ಸ್ವಾಮಿ ಸರ್ ಅಂತ ಇದ್ದರು, ಅವರು ಸೆಲೆಕ್ಟ್ ಮಾಡಿದ್ದು ಆ್ಯಕ್ಚುಲಿ ಮಜಾ ಭಾರತಕ್ಕೆ. ಅದಾದಮೇಲೆ ನಾನು ಮಾಡ್ತಾ ಇದೀಗ ನಮ್ಮ ಮಜಾ ಭಾರತದಲ್ಲಿರೋ ಹುಡುಗರೆಲ್ಲ ಒಂದು ಹೇಳ್ತೀನಿ, ನಮ್ಮದು ಬರೀ ಕಷ್ಟ ಅಂತ ಇದ್ರಲ್ಲ, ನನಗಿಂತೂ ಕಷ್ಟದಲ್ಲಿರೋರು ಅವರೇ. ಸೊ ಅದನ್ನು ನಾವು ಹೇಳ್ಕೊತಾ ಇಲ್ಲ, ನಾನು ಹೇಳ್ತಾ ಇರೋದೇನು ಅಂದರೆ ಇಂಥ ಕಷ್ಟಗಳಿಂದ ಪಾಠ ಕಲಿತು ಅಂತ ಹೇಳ್ತಾ ಇದ್ದೀನಿ ಹೊರತು ನನ್ನ ಕಷ್ಟ ಅಯ್ಯೋಯ್ಯೋ ನನ್ನ ಕಷ್ಟ ಆಗ್ಬಿಟ್ಟದೆ ಹಂಗೆ ಹೇಳ್ತಾ ಇಲ್ಲ. ಅದನ್ನು ಪ್ರೀತಿಪಟ್ಟು ಹಿಂಗೆಲ್ಲ ಕಷ್ಟಪಟ್ಟು ಇಲ್ಲಿವರೆಗೆ ಬಂದು ಅಂತ ಹೇಳ್ತಾ ಇದ್ದೀನಿ. ಸೊ ನಮ್ಮ ಮಜಾ ಭಾರತದಲ್ಲಿ ಹುಡುಗರೆಲ್ಲ ಅಷ್ಟೇ ಸಪೋರ್ಟ್ ಆಗಿದ್ದರು ಎಲ್ಲರೂ. ಆ್ಯಕ್ಚುಲಿ ಟೆಕ್ನಿಷಿಯನ್ ತಾವಿಂದ ಹಿಡಿದು ನೀನು ಚೆನ್ನಾಗಿ ಮಾಡ್ತೀಯ ಅಂದಾಗ ನಿಂಗೆ ಸಪೋರ್ಟ್ ಮಾಡಿದ್ರೆ ಒಳ್ಳೇದಲ್ವಾ. ಬಟ್ ಇಲ್ಲಿ ಯಾರು ತುಳಿದು ಬೆಳೆಯೋಕ್ಕಾಗಲ್ಲ. ಮೇಲೊಬ್ಬ ನೋಡ್ತಾ ಇರ್ತಾನೆ, ಯಾರನ್ನ ಎಲ್ಲಿ ತಗೋ ಕೂರಿಸ್ಬೇಕು ಅವ್ನು ಅಲ್ಲೇ ಕರ್ಕೊ ಕೂರ್ಸೋದು. ನೀನು ತುಳಿದಷ್ಟು ನೀನು ಕೆಳಗೆ ಇರ್ತೀಯ, ಅವನ ಕೈ ಜೋಡಿಸಿದಷ್ಟು ನೀನು ಮೇಲೆ ಬರ್ತೀಯ.